ಹಾಯ್ ನಮಸ್ತೆ ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಎಲ್ಲರಿಗೂ ಸ್ವಾಗತ. ನಾನು ದೀಪಾ ಸಂದೀಪ್ ಬೆಂಗಳೂರಿಂದ. ನಾನಿವತ್ತು ಬನ್ ಪಿಜ್ಜಾ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಮೂಲ್ ಅವರ ಚೀಸ್, ಮೊಜರೆಲ್ಲಾ ಚೀಸ್ ಮತ್ತೆ ಸ್ಲೈಸಸ್ ಚೀಸ್ ಎರಡು ತಗೊಂಡಿದ್ದೀನಿ. ಅಮೂಲ್ ಅವರ ಫ್ರೆಶ್ ಪನ್ನೀರ್, ಅಮೂಲ್ ಅವರ ಬಟರ್, ಅದಲ್ದಿರ ನಮಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಚಿಲ್ಲಿ ಫ್ಲೇಕ್ಸ್, ಹ್ಯಾರಿಗಾನೋ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಪಿಜ್ಜಾ ಸಾಸ್ ಮತ್ತೆ ಟೊಮೆಟೊ ಕೆಚಪ್ ಬೇಕು. ಅದೇ ರೀತಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಬನ್ನು. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ಮಿಕ್ಸಿಂಗ್ ಬೌಲಲ್ಲಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ಇದು ಗ್ರೀನ್ ತಗೊಂಡಿದ್ದೀನಿ ನಾನು, ಯೆಲ್ಲೋ ರೆಡ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತೆ ಸ್ವೀಟ್ ಕಾರ್ನ್, ಪನ್ನೀರ್ ಕಟ್ ಮಾಡ್ಕೊತಾ ಇದ್ದೀನಿ. ಅಮೂಲ್ ಅವರ ಪನ್ನೀರ್, ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬೇಗನೆ ಮಾಡ್ಕೊಬೋದು. ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಬೋದು. ನಾನೀಗ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ. ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡೋಷ್ಟರಲ್ಲಿ ತವಾ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಬಿಸಿ ಆಗ್ತಾ ಇರುತ್ತೆ. ಸ್ವಲ್ಪ ದಪ್ಪ ಇರೋದು ತಗೊಂಡ್ರೆ ನಿಧಾನಕ್ಕೆ ಅದು ಮೆತ್ತಾಗಕ್ಕೆ ಚೆನ್ನಾಗಾಗುತ್ತೆ. ಕಡಿಮೆ ಫ್ಲೇಮಲ್ಲಿ ಬಿಸಿ ಆಗಬೇಕು. ಇದಕ್ಕೆ ಪಿಜ್ಜಾ ಸಾಸ್ ಸೇರಿಸ್ತಾ ಇದ್ದೀನಿ. ಇದರಲ್ಲೂ ಉಪ್ಪಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಟೊಮೆಟೊ ಕೆಚಪ್, ಇದರಲ್ಲೂ ಉಪ್ಪಿರುತ್ತೆ. ಎಲ್ಲ ಪದಾರ್ಥಗಳನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅಮೂಲ್ ಅವರ ಚೀಸ್ ಸೇರಿಸ್ಕೊತಾ ಇದ್ದೀನಿ. ಮೊಜರೆಲ್ಲಾ ಚೀಸ್ ಇದು.
ಈಗ ಈ ಬನ್ನ ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಲೇಯರಿಗೆ ತೆಗೆದುಕೊಂಡು ಒಳಗಡೆ ಹಿಂಗೆ ಸ್ವಲ್ಪ ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಓಪನ್ ಮಾಡ್ಕೋಬೇಕು. ಇನ್ನೊಂದು ಬರ ತೋರಿಸ್ತಾ ಇದ್ದೀನಿ. ರೌಂಡ್ ಆಗಿ ಓಪನ್ ಮಾಡಿಕೊಂಡು ಮಧ್ಯದಲ್ಲಿ ಮಾತ್ರ, ತುಂಬಾ ಒಳಗಡೆ ಮಾಡಬಾರ್ದು, ನಮಗೆ ಬೇಸ್ ಅದು ಬೇಕಾಗುತ್ತೆ. ಈ ರೀತಿ ಎಷ್ಟು ಸೆಕೆಂಡ್ ಹೋಗ್ಬೇಕು. ಈಗ ಈ ಬನ್ನೊಳಗೆ ಸ್ವಲ್ಪ ಪಿಜ್ಜಾ ಸಾಸ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು. ಇದರೊಳಗೆ ಇವಾಗ ನಾವು ಈ ಫಿಲ್ಲಿಂಗ್ನ ಫಿಲ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಫುಲ್ಲಾಗಿ ಮೇಲೆವರೆಗೂ ಫಿಲ್ ಮಾಡಿಕೊಂಡು ಇಟ್ಕೊಬೇಕು. ಈ ರೀತಿ ಇವಾಗ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಬಟರ್ ಸೇರಿಸೋಣ. ಅಮೂಲ್ ಅವರ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಅವರ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದು ಬಂದು ಫಿಲ್ ಮಾಡಿದ್ದೀವಲ್ಲ, ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇನ್ನೊಂಚೂರು ಬಟರ್ ಸೇರಿಸ್ಕೊಂತಾ ಇದ್ದೀನಿ. ಇದು ಬಂದ್ಮೇಲೆ ಎಲ್ಲ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡ್ಕೊಬೇಕು, ಅವಾಗಿನ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಬಂದ್ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ಬಟರ್ನ. ಇವಾಗ ಇನ್ನು ಸ್ವಲ್ಪ ಚೀಸ್ ಸೇರಿಸ್ಕೊತಾ ಇದ್ದೀನಿ. ಅಮೂಲ್ ಅವರ ಮೊದಲೆಲ್ಲ ಚೀಸ್ ಇದು.
ಸ್ಲೈಸಸ್ಸು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಯಾವುದಾದ್ರೂ ಒಂದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಇನ್ನೂ ಎಕ್ಸ್ಟ್ರಾ ಚೀಸ್ ಇರಲಿ ಅಂತ ಹಾಕ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಚೀಸ್ ಇಷ್ಟ ಅಲ್ವಾ, ಹಾಗಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಮಿಕ್ಸ್ ಹರ್ಬ್ಸ್, ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರಿಟ್ಟರೆ ಅದು ಸಾಫ್ಟಾಗಿ ಬೇಯಕ್ಕೆ ಸರಿಯುತ್ತೆ. ಒಂದೆರಡು ನಿಮಿಷ ಇದು ಫ್ರೈ ಆಗಬೇಕು, ಬೇಯಬೇಕು. ಚೀಸ್ ಎಲ್ಲ ಮೆಲ್ಟ್ ಆದರೆ ನಮಗೆ ಬನ್ ಪಿಜ್ಜಾ ರೆಡಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ಹೇಳಿ. ಇದಕ್ಕೆ ಇನ್ನೊಂದ್ಸರಿ ಹೇಳ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಈರುಳ್ಳಿ, ಕ್ಯಾಪ್ಸಿಕಮ್, ಪನ್ನೀರು, ಚೀಸು, ಸ್ವೀಟ್ ಕಾರ್ನು, ಚಿಲ್ಲಿ ಫ್ಲೇಕ್ಸ್, ಮತ್ತು ಹರ್ಬ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಪಿಜ್ಜಾ ಸಾಸು, ಟೊಮೆಟೊ ಕೆಚಪ್ಪು ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬನ್ನು ಓಪನ್ ಮಾಡಿ, ಬನ್ನಲ್ಲಿ ಸೆಂಟ್ರಲ್ಲಿ ಓಪನ್ ಮಾಡಿ ಅದರೊಳಗೆ ಫಿಲ್ ಮಾಡೋದಷ್ಟೇ. ಇದನ್ನು 2ರಿಂದ 5 ನಿಮಿಷ ನೀವು ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ ರುಚಿಕರವಾದ ಬನ್ ರೆಡಿ ಆಗುತ್ತೆ. ಬನ್ ಪಿಜ್ಜಾ ಸಿಂಪಲ್ ಆಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಮೆಲ್ಟ್ ಆಗ್ತಾ ಇದೆ ನೋಡಿ, ಸ್ವಲ್ಪ ಸ್ವಲ್ಪ. ಓವನಲ್ಲಿ ಬೇಕಾದರೂ ಇಟ್ಕೊಂಡು ಬೇಕ್ ಮಾಡ್ಕೊಬೋದು. ಓವನಲ್ಲಿ 1-2 ನಿಮಿಷ ಇಟ್ರು ಬೇಗನೆ ಇದಾಗುತ್ತೆ. ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿ ಬನ್ ಪಿಜ್ಜಾ ರೆಡಿ ಆಗಿದೆ. ನಾವಿವಾಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ.
ಟೇಸ್ಟಿ ಬನ್ ಪಿಜ್ಜಾ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಇಂಥ ಒಳ್ಳೆ ಅವಕಾಶ ಕೊಟ್ಟ ಅಮೂಲ್ ತಂಡಕ್ಕೆ, ನಂದಿನಿ ಮೇಡಮ್ಗೆ ನನ್ನ ಧನ್ಯವಾದಗಳು.